ಒಂದು ಕಾಲು ಇಡ್ಲಿ ಮನ್ಪುಂಡ ಮಾತ್ರ ಏತಿಗೆ 150ನಾ ಅದೇ 150 ಹಾಂ ಇದಕ್ಕೆ 1700 ಹಾಕಿ ಮತ್ತೆ ನಮಗೆ 600 ಹಾಕಿ ಕೊಟ್ಟರು ದೊಡ್ಡದು ಈಗ ಆಮೇಲೆ ಇದು ಎಕ್ಸ್ಟ್ರಾ ಆಯ್ತಾ ಇವರು ತಗೊಂಡದ್ದು ಹೋಗಿ ಮತ್ತೆ ಕೇಳುದು ಇವರು ಇದಕ್ಕೆ ಮುಚ್ಚಲ ಕೊಡಿ ಮತ್ತೊಂದು ಇಡಿಸುಡಿ ತಗೊಂಡು ಬಂತೆ ಅಲ್ಲಿಂದಲೇ ಇದ್ದ ಹಣ ಖಾಲಿ ಪುಚ್ಚೆ ನೋಡಿ ಚಂದ ಕಾಣ್ತದೆ ಎಂಟದೋದಿನಿ ಅಮ್ಮ ಪುಚ್ಚೆ ಎಂತ ಅಂತ ಹೇಳಿದ್ರಿ ಈ ದುಂಬು ದಾದ ಬೇಲೆ ಮಂತೋದಿತ್ತೀನಿ ಅಂತ ಯಬ್ಬೋ ನಾನು ಎಂತ ಕೆಲಸ ಮಾಡಿದೆ ಅಂತ ನೀವು ಹೇಳಲಿಕ್ಕೆ ನಿಮ್ಗೆ 2 ಕೆಬಿ ಸಾಲದು ಹೇಳ್ಬೇಕಾ ಫಸ್ಟಿಗೆ ನಾನು PUC ಯಲ್ಲಿ ಕಲೀಲಿಕ್ಕೆ ಹೋಗ್ತೇನಲ್ಲ ಆವಾಗ ಹೋಗೋದು ಅಮ್ಮನಿಗೆ ಶಾಪಿಂಗ್ ಉಂಟು ತರಕಾರಿ ಶಾಪಿಂಗ್ ಅಮ್ಮನದು ಅಮ್ಮ ನೀವು ಅಂಬಡಿ ತೋರಿ ಗೊತ್ತಾ ಗೊತ್ತಲ್ಲ ಬಟಾಟೆ ಉಂಟಾ ಬಟಾಟೆ ಕೊರಲಿ 1 ಕಿಲೋ ನೀರುಳ್ಳಿ ಉಂಡಾತ ತೂಕ ಕ್ಯಾಬೇಜು ಕ್ಯಾಪ್ಸಿಕಮು ಒಂದು ನಮ್ಮನೆ ಈಚೆ ತರಕಾರಿ ಪುನಿ ನನ್ನ ಬೇತೆ ಕಾಲಜ್ಜಿ ತೊಂದ್ರೆ ದಾದ ಬೋಡು ಇಂಕ ಅವು ಸ್ವೀಟ್ ಕಾರ್ನ್ ಬೋಡಿತ್ತು ಕಾಡುಡ ಗಡ್ಡೆ ತೊಂದು ಗಂಚಲಾಡ ದಾದ ಬೋಡು ಹಾಂ ನಾನೇ ದೇವ ಬೇರೆ ಅಮ್ಮ ನಿನ್ನನ್ನು ಕುಲ್ಲ ಅವನು ಅಂಚಿನ ಕೊಂದೂರು ಬೋಡಿಗೆ ಈಗ ಇದೆಲ್ಲ ನೋಡಿದ್ರು ಅಮ್ಮ ದೊಡ್ಡಬೇಕಂತ ಇದಕ್ಕಿಂತ ಕೂಡ ಒಂದು ಕಾಲು ಇಡ್ಲಿ ಮನ್ಪುಂಡ ಮಾತ್ರ ದಿನ ಹಿಂದೆ ಪುಂಡಿ ಮನ್ಪುಂಡ ಮಾತ್ರ ಸ್ಪೆಷಲ್ ಮತ್ತು ಮೀನು ತಗೊಂಡಿದ್ದಾರೆ ಗೈಸ್ ಎಲ್ಲ ಬೋಲಿತೆ ಆಯ್ತು ನಾನು ಈಗ ಮೀನು ತಗೊಂಡು ರಂಗುದೆ ಮುಂಗೆಲ್ಲ ಉಂಡವ ಅಲ್ಪ ಈ ಮೆಂಜಿ ಕೊಡೋದ ಜೀವದ ದೇವರಿಗೆ ಜೀವದ ಅರೆಗೋಗಿ ಸೈತನ ಯಾನು ಒಂಜಿ ನಡುತ್ತು ಅಲ್ಲಿಂದ ವನ ಮೀನು ತಗೊಂಡಿದ್ದಾರೆ ಎಂಕಲೇ ಕಟ್ ಮಾಡ್ರಿ ಯಾನೆ ಎಂದರೆ ಕಂಪನಿ ಉಪ್ಪುನಿ ಎಂಕಲ್ ಮಾಡಿ ಎಲ್ಲ ಮಾಡಿ ಅರ್ಗಲ ಇಚ್ಚಿ ಏತಿಗೆ 150ನಾ ಅದೇ 150 ಹಾಂ ನಮ್ಮದು ರೋಡಿಗೆ ಲೋಡ್ ಆಗಿ ಹೋಗ್ತಾ ಉಂಟು ಮನೆಗೆ ಗೈಸ್ ಲಿಟ್ರಲ್ಲಿ ಅಲ್ಲಿ ನನ್ನ ತಲೆ ಬೋಲಿಸಿದ್ರು ಆಯ್ತಾ ತೋರಿಸಿದ್ದು ಒಂದು ಐಟಮು ಇವರು ಅಲ್ಲಿ ಕೂಡ ನನಗೆ ಬಿಸಲೇ ಬೇಕು ನನಗೆ ಅದಕ್ಕೆ ಮುಚ್ಚಳ ಬೇಕು ಮತ್ತೆಂತ ತೊಂದರ್ದಕರ ದೊಡ್ಡದು ತೋರಿಸಿ ಹಾಂ ದಾದಿ ಅಪ್ಪ ಕಾಸು ಚಂದ ಬೋಡ ಇಟ್ಟು ದಾದ ಅನ್ಪರು ಅವು ಕೊನೆ ಅಪ್ಪಗೆ ಬಂತೇನೆ ಪರಕೇನ ನಿಮ್ಗೆ ತೋರಿಸ್ತಾನೆ ಆಯ್ತು ಎಂತೆಲ್ಲ ನಂದು ಅಂತೇಳಿ ನೋಡಿ ಗೈಸ್ ಇದೇ ಶಾಪಿಂಗ್ ಇದಕ್ಕೆ ಉಂಟಲ್ಲ ಈ ತೊಂದರ್ದ ಕರಕ್ಕೆ ಇನ್ನೊಂದಿತ್ತು ಒಂದು ಸ್ಟೈಲ್ ಇದ್ದು ಅದಕ್ಕೆ ತುಂಬ ಜಾಸ್ತಿ ಹೇಳಿದ್ರು 3000ವರೆಗೆ ಹಾಂ 3 ಸ್ಟೀಲ್ ಇದ್ದಂತೆ 3000 ಇದಕ್ಕೆ 1700 ಹಾಕಿ ಮತ್ತೆ ನಮಗೆ 600 ಹಾಕಿ ಕೊಟ್ಟರು ದೊಡ್ಡದು ಈಗ ಆಮೇಲೆ ಇದು ಎಕ್ಸ್ಟ್ರಾ ಆಯ್ತಾ ಇವರು ತಗೊಂಡದ್ದು ಹೋಗಿ ಮತ್ತೆ ಕೇಳುದು ಇವರು ಇದಕ್ಕೆ ಮುಚ್ಚಲ ಕೊಡಿ ನಾನು ಇಲ್ಲ ನಮ್ಮ ಹತ್ರ ಹಾಗೆ ಇಷ್ಟು ಮತ್ತೆ ಒಂದು ಡಸ್ಟ್ಬಿನ್ ತೊಗೊಂಡು ಬಂತೆ ಮತ್ತೊಂದು ಇಡಿಸುಡಿ ತೊಗೊಂಡು ಬಂತೆ ಅಲ್ಲಿಂದಲೇ ಇದ್ದ ಹಣ ಖಾಲಿ ಈಗ ಡಸ್ಟ್ಬಿನ್ ಇದೆ ಗೈಸ್ ನಮ್ಮ ಹತ್ರ ಒಂದು ಡಸ್ಟ್ಬಿನ್ ಇದೆ ಆಲ್ರೆಡಿ ಈಗ ಇನ್ನೊಂದು ತೊಗೊಂಡು ಬಂದೆ ನಾನು ನನಗೆ ಅದರಲ್ಲಿ ಹಸಿ ಕಸ ಇದರಲ್ಲಿ ಒಣ ಕಸ ಹಾಕ್ಲಿಕ್ಕಂತೆ ಅದಲ್ಲದೆ ನಾವು ಎಷ್ಟು ಮಂಗಗಳಂದ್ರೆ ಉಂಟಲ್ಲ ಗೈಸ್ ನಾವು ಛತ್ರಿ ಕೊಂಡೋಗದೆ ಹೋದದಂತ ಈ ಮಳೆಗಾಲದಲ್ಲಿ ನೋಡಿ ಮತ್ತೆ ಪಾಪ ಅಂತ ನಾನು ಸ್ವಲ್ಪ ಇಟ್ಟದ್ದು ಇರಲಿ ಅಂತ ಹೇಳಿ ಸ್ಟೈಲಿ ನೋಡಿ ದೊಡ್ಡ ಕೂಗುದು ಯಾರಿಗಾಗ್ಬೋದು ಅಲ್ಲಿ ಡಿರಿ ಅಂತ ಹೇಳಿ ಅವರ ಎದುರುಗಡೆ ವರ್ಲನಾಗೆ ಮಾಡ್ತಾ ಇದ್ದಾನೆ ನೋಡಿ ಯಾರು ಮಲಗಿದ್ದಾರೆ ಅಂತ ಹೇಳಿ ಕರಿಬೇಕು
ಇದು ಹುಡುಗಿ ಆಯಿತಾ, ಇನ್ನೊಂದು ಆಪ್ರೇಷನ್ಗೆ ಕೊಂಡೋಗ್ಬೇಕು ಯಾವಾಗಂತ ನೋಡು. ಅವನು ಮತ್ತು ನಮ್ಮ ಶಂಭು ಒಟ್ಟಿಗೆ ತಗೊಂಡೋಗ್ಬೇಕು. ಶಂಭುವನ್ನು ಮರಿಗೆ 6 ಮಂತ್ ಆಗಬೇಕು ಕೊಂಡೋಗ್ಲಿಕ್ಕೆ. ಆಡಪ್ಪ ಹೀಗೆ ಮಾಡ್ತಾವಲ್ಲ ಅದು, ಅದನ್ನು ಹೀಗೆ ತಲೆಯೆಲ್ಲ ಹೀಗೆ ಪ್ರೀತಿ ಮಾಡ್ಲಿಕ್ಕೆ ಹಾಗೆ ಮಾಡೋದು. ಚಿಂಚುಗೆ ತಲೆನೋವು ಅಂತೆ ಗೈಸ್. ಇವನುಂಟಲ್ಲ ಆಟ ಆಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಹೋಗಿ ಅಲ್ಲಿ ಮಳೆಗೆ ಆಟ ಆಡೋದು. ಈಗ ತಲೆನೋವು ವಿಕ್ಸ್ ಎಲ್ಲ ಹಚ್ಚಿ ಆಯ್ತು. ಯಾಕಂದ್ರೆ ಬಕ್ಕ ಪಡಿ ತೊಂದಿಜ್ಜನ ಯಾ ನಾಯಿ ಕೊನಗ ಕೇರ್ನಾಗ ಹೆಂಗ್ ನೀರ್ನೇವ ಅವು ಅವನಿ ಎಡ್ಡೆ ಗೊಬ್ಬಿ ಆದಿ ಪೊಡು ವಾಲಿಬಾಲ್ ಬರ್ಸ ಬನ್ನಿ ತೊಂದಿತ್ತು ಅವು ಕುಜಲ್ಲ ದೆಪ್ಪದನ ತಂಚವ ಮನೇಲಿ ಮಾತ್ರ ಉಂಟು ಮೇಡ. ಈಗ ಕೈಸಿ ಅಂತ ಗೊತ್ತುಂಟ, ಮೀನು ಅಮ್ಮ ಮೀನು ತೆಗ್ದದುಂಟು, ಮೀನು ಬಂಗುಡೆ ತೆಗ್ದದ್ದು, ಅದನ್ನೊಂದು ಏನಾದರೂ ಮಾಡುವ ಅಂತೇಳಿ. ನೀ ಎಂತ ಮಾಡೋದು, ಲತ್ತನ ಉಪ್ಪು ಕರಿ ಉಂಟು ಮಧ್ಯಾಹ್ನದ್ದು ತೋರಿಸ್ತೇನೆ. ಹಂಗ ಲತ್ತನೆ ಉಪ್ಪು ಕರಿ ಒಳ್ಳೆಯದಾಗಿದೆ. ಇದ್ರ ಜೊತೆಗೆ ಏನಾದರೂ ಸ್ವಲ್ಪ ಎಣ್ಣೆ ಹಾಕಿ ತವಾ ಫ್ರೈ ಮಾಡುವ ಅಂತಿದ್ದೇನೆ. ಬಂಗುಡೆ ಉಂಟು, ಮೀನು ನಾಯಿಗೂ ಕೂಡ ಆಗಬೇಕು, ಮತ್ತು ಚಿಂಚು ಕೂಡ ಇದ್ದಾನಲ್ಲ ಅದಕ್ಕೆ ಕಲಸಿಟ್ಟದು ಉಂಟು, ಅದರಲ್ಲಿ ಒಂದು ಫ್ರೈ ಮಾಡುವ ಅಂತೇಳಿ. ಈಗ ಕಟ್ ಮಾಡಿದ ಮೀನು ಉಂಟು, ಕಲಸಿಟ್ಟ ಇದು ಕೂಡ ಉಂಟು. ಈಗ ಇದರಲ್ಲಿ ಚಂದ ಮಾಡಿ ಮುಳುಗಿಸಿ ತವಾ ಫ್ರೈ ಮಾಡುವ ಅಂತ. ಇದು ಮಧ್ಯಾಹ್ನ ಚಿಂಚು ಈಗ ಅಮ್ಮ ಮಾಡಿಕೊಟ್ಟ ಅಂತ ಮಸಾಲೆ. ಈಗ ಒಂದು ಮಾಡುವ, ನಾನು ಮಾಡಿ ಒಂದು ಊಟ ಕೊಡ್ತೇನೆ. ಅಪ್ಪ 9 ಗಂಟೆ ಆಗ್ತಾ ಬಂತು. 9 ಗಂಟೆಗೆ ಯಾವಾಗಲೂ ನಾವು ಊಟ ಮಾಡ್ತೇವೆ ನಮ್ಮ ಮನೆಯಲ್ಲಿ. ಹಾಗೆ ನಿನ್ನೆ ಪದಾರ್ಥ ಕೂಡ ಉಂಟು, ಅದು ಹೋಗಿದೆ ಮಾತ್ರ. ಈಗ ಇದು ನಿನ್ನೆದು ಬಟಾಟೆ, ಅದು ಆಳಚಿ ಹೋಗಿದೆ, ಇದನ್ನು ಇನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈಗ ಮಾಡುವ. ಇದೆಂತ ಇದೆಂತ ಗೊತ್ತಿತ್ತ, ಆವಾಗ ನುಂಗೆಲ್ ತೆಗ್ದ್ರಲ್ಲ ಅಮ್ಮ, ಅದು ಬ್ಲಾಗ್ ನೋಡಿರ್ಬೋದಲ್ಲ ಅದು. ಹೌದು, ಯಾವಾಗಾದ್ರೂ ಎಂತಾದರೂ ಮಾಡುವರು. ಈಗ ನಾನು ಅಡಿಗೆ ಮಾಡುವಾಗ ಒಬ್ಬೊಬ್ಬರೇ ಬರ್ತಾರೆ, ಇನ್ನು ಊಟ ಮಾಡೋ ಟೈಮ್ ಅಲ್ಲ, ಹಾಗೆ ಸ್ವಲ್ಪ ತಿನ್ನುವ ಅಂತೇಳಿ ನಾನು ಗ್ಯಾಸ್ ಹೊತ್ತಿಸ್ತೇನೆ. ಗೈಸ್ ಅಮ್ಮನ ಪುಚ್ಚೆ ನೋಡಿ ಚಂದ ಕಾಣ್ತದೆ. ಎಡ್ಡದೋದಿನಿ ಅಮ್ಮ ಪುಚ್ಚೆ, ಇನ್ನು ದರತ ಪುಚ್ಚೆ ಅಂಚನೆ ನೈಟ್ ಮಾಡೋಡಿ ಎಡ್ಡದೋದಿನಮ್ಮ ಅಥವಾ ಆ ಪುಚ್ಚೆ ಎತ್ತ ತರತ ಪುಚ್ಚೆ. ಊಟ ಆಯ್ತು ಗೈಸ್. ನಮ್ಮ ಒಂದು ನೈಟ್ ಶಿಫ್ಟ್ ಇನ್ನೊಂದು ಜನ ಬರ್ತಾರೆ ನಮ್ಮ ಮನೆಗೆ. ನೈಟ್ ಮಾತ್ರ ಬರೋದು, ನೈಟ್ ಊಟಕ್ಕಾಗುವಾಗ. ಅದು ಯಾರಂತ ಹೇಳಿದ್ರೆ ಮಿಂಚು ಕುಮಾರಿ. ಬಾಕಿಯವರೆಲ್ಲ ಎಲ್ಲಿಗೆ ಹೋಗಲ್ಲ, ಅವಳೊಂದು ನೈಟ್ ಮಾತ್ರ ಬರೋದು. ಹಗಲಿಡೀ ಅಲ್ಲಿರ್ತಾಳೆ ಅವಳ ಜನ್ಮದ ಮನೆಯಲ್ಲಿ, ನೈಟ್ ಬರ್ತಾಳೆ ಮಾತ್ರ. ಬರೀಯಾರ ಹಾಂ ಚಿಂಚು ಮಾತ್ರ ಪರ್ ನೋವು ಒಂದಲ್ಲ ಪರ್ ಎಲ್ಲ ಜ್ವರ ಸುರಲ್ಲ ಬಂಗ ಒಬ್ಬಲೆ ಪರ್ ಲಕ್ ಬಲ ಬೋಡ ಕೊರಡು ಬಲ ಬಲ. ಟ್ಯಾಬ್ಲೆಟ್ ಒಂದು ಕೊಡುವ, ನನಗೆ ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇಲ್ಲ ನಾನು. ಯಾಕಂದರೆ ಅವನ ಇವತ್ತಿನ ಸೀನ್ ನೋಡುವಾಗ ನಾಳೆ ಜ್ವರ ಸ್ಟಾರ್ಟ್ ಆಗ್ಬೋದು, ಏನಾಗೋದಿಲ್ಲ. ಟ್ಯಾಬ್ಲೆಟ್ ಒಂದು ಕುಡಿದು ಮಲಗಲಿ. ಆಟ ಆಡೋಗಿ ಹೇಳಿದರೆ ಕೂಡ ಭಾಷೆ ಇಲ್ಲ. ಬಾಲೆ ಬಲಡೆ ಚಿಂಚಾ ಬರಬೇಡಿ. ಇಜ್ಜಿ ಮಾರ ದಾಲನಿ ಶೀತ ಶೀತಲ ಇಜ್ಜಿ ಸೀತ ಆಯರ ಬಲ್ಲಿ ಹಿಂದಿ ಆಡು ಪಲ್ಲೆ ಸೀತಾಪನ ಬುಡ್ಚಿ ನಾನು ತಾಪ್ಟ ಹಾವು ಮಕ್ಕಳು ಪಲ್ಲೆ ಪಪ್ಪು ಮಾತ್ರ ಹೌದು ಮಾಡಿರಿ ಮಾಡಿರಿ ಬರ ಬರ ಅದ ಪಕ್ಕ ಬಾಲೆ ಮರ್ದು ಬಾರೆ ಮರ್ದೋರಿನದಾಯ್ತಂಪ ಬರೋಡು ಎಡ್ಡೆ ಬರುತ್ತಾ ಯಾರಿದೆ ಅವು ಮತ್ತೆ ಪಿಕ್ಚರ್ದ ಕುದರ ಬರ್ತಾರ ಪರ್ಪರ ಅವನು ಉಂಗೆ ನೀನು ಒಂದಿನ ಓಪನ್ ಅಂತೀನಿ ಮಾರೆ ಬಲ್ಲು ಕಟ್ಟಿದ್ದ ಪರ್ಪರ ಪರ್ಪಣ ಮಾರೆ ಮೆಮೊರಿ ಫುಲ್ ಉಂಟು ಮೊಬೈಲ್ದೆಲ್ಲ. ಮೊದಲೇ ಗಡಿ ಗಡಿ ಮೆಮೊರಿ ಫುಲ್ ಆಗ್ತದೆ. ಇವನೊಂದು ಕುಡಿಲಿಕ್ಕೆ ಸ್ಲೋ ಮೋಷನ್ ಮಾಡ್ತಾನೆ. ನನಗಿತ್ರ ಕೆಳಗೆ ಹಾಕಿತ್ತು
ದಾಲಪ್ತಿರಪ್ಪ ಬರ್ ಪರ್ದು ಚೆಪ್ಪಲು. ನಾನು ಈಗ ಕಮೆಂಟ್ ಓದ್ತೇನೆ. ನನ್ನ ಇನ್ನೊಂದು ಮೊಬೈಲ್ ಎಲ್ಲಿ ಉಂಟು ನೋಡುತ್ತೇನೆ. ಟಿ ವಿ ಮಾತ್ರ ಆಫ್ ಅನ್ಬೋ. ಈಗ ಇಲ್ಲಿ ಬಂದು ಮಲಗಿದ್ದು ಐಶ್ವರ್ಯ ಬಾರ ಈಗಿನಿ. ಹಾಂ ಕಮೆಂಟ್ ಓದುವ ನಾವು ಗೈಸ್. ಸುಕನ್ಯಾ ಪ್ರದೀಪ್ ಕುಮಾರ್ ಅವರು ಕಮೆಂಟ್ ಮಾಡಿದ್ದಾರೆ. ಬ್ಯಾಟ್ ನಾನು ಸೊಳ್ಳೆ ಬ್ಯಾಟ್ ತಂದಿದ್ದೆ ಅಲ್ಲ, ಅದು ಪ್ರಯೋಜನ ಇಜ್ಜಿ ಅಮ್ಮಗ ಓಡಮಸ್ ಪಾಡ್ಲಿ ಜಪ್ಪುನಾಗ ಉಮಿಲ್ ಕೈತೆಲ್ಲ ಬರ್ಪೂಜೆ ಅಂತ ಹೇಳಿದ್ದಾರೆ. ನೋಡುವ, ಇನ್ನು ಅದೇ ಒಂದು ಬಾಕಿ, ಎಷ್ಟು ಟ್ರೈ ಮಾಡುವ ಆಯಿತಾ. ಅವನಿಗೆ ಕ್ರೀಮ್ ಓಡಮಸ್. ಡಾಲಿ ಸ್ಕ್ವೇರಿ ಅವರು ಕೇಳಿದ್ದಾರೆ, ಆಂಟಿ ಡಿಡ್ ನಾಟ್ ಕಮ್ ಅಂತೇಳಿ. ಅವ್ರು ಬಿಟ್ಲದ ಆಂಟಿಯನ್ನು ಹೇಳೋದಾಗಿರಬೇಕು. ಅವರು ಹಾಗೆ ಗೈಸ್, ಅವರು ಹೇಳಿದ ಟೈಮಲ್ಲೆಲ್ಲ ಬರೋದಿಲ್ಲ ಆಯಿತಾ. ಮತ್ತು ಅವ್ರು ಕೆಲಸಕ್ಕೆ ಹೋಗ್ತಾರಲ್ಲ, ಎಂತಾದರೂ ಇನ್ನು ಯಾವತ್ತಾದರೂ ಒಂದು ಗಮ್ಮತ್ತಿರುವಾಗ ಅಪರೂಪಕ್ಕೆ ಬರುವವರು. ಹಾಗೆ ಅವರ ಎಂತ ಗೊತ್ತುಂಟಾ, ಎಲ್ಲರಿಗೆ ಈಗ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರವರಿಗೆ ಅಂತ ಅವರವರ ಫ್ಯಾಮಿಲಿ ಇದೆ, ಅವರು ಅದರಲ್ಲಿ ಇರ್ತಾರೆ. ಯಾವಾಗಾದರೂ ಒಂದು ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿರ್ತಾರೆ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ವಿಶೇಷ ಏನಿಲ್ಲ. ಫಂಕ್ಷನ್ ಇರುವಾಗ ಯಾವಾಗಾದರೂ ಅವರಿಗೆ ಬರಲಿಕ್ಕೆ ಸಾಧ್ಯ ಆದರೆ ಬರ್ತಾರೆ, ಹೋಗ್ತಾರೆ ಅಷ್ಟೇ. ಪ್ರಮೀಳಾ ಕುಮಾರಿ ಅವರು ಹೇಳಿದ್ದಾರೆ, ಅಮ್ಮನಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ ಯಾವಾಗಲೂ ಅಂತೇಳಿ. ಹೌದು, ಅಸ್ತು ಅಸ್ತು. ಅಕ್ಷತಾ ಪೂಜಾರಿ ಅವರು ಕೇಳಿದ್ದಾರೆ, ಆಯಕ್ಕ ಎಂಚೊಲ್ಲರು ಅಮ್ಮ ಚಿಂಚು ಎಂಚೋ ಉಳ್ಳೇರು ಅಂತೇಳಿ. ನಾನು ಹುಷಾರಿದ್ದೇನೆ, ನನಗೆ ಒಂದು ಮುಂಡದಲ್ಲಿ ಆಗಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ಅದೊಂದು ಎಲ್ಲರೂ ಕೇಳ್ತಾ ಇದ್ರು ಇದು ಎಂತ ಆಗಿದೆ ಅಂತ. ಇದು ನನಗೆ ಎಂತ ಗೊತ್ತಾ, ಸರ್ಕಸ್ ಅಲ್ಲ, ನಾಯಿ ಗೂಡು ಬಂದಿತ್ತಲ್ಲ ಹೊಸತು, ಆವಾಗ ಅದು ಅಂದರೆ ನಮ್ಮ ಜಾಗ ಅಲ್ಲಿ ಇದು ಎಂತ ಹೇಳೋದು, ಅಂಗಳ ಲೆವೆಲ್ ಇಲ್ಲ, ಒಂದು ಕಡೆ ಹೈಟ್ ಒಂದು ಕಡೆ ಡೌನ್. ಬ್ಲ್ಯಾಕಿ ಅಲ್ಲಿ ಕರೆಕ್ಟ್ ಉಂಟು. ಅಲ್ಲಿ ಒಳಗೆ ಹೋದ್ನಾ, ಅಲ್ಲಿ ಹೋದ್ಮೇಲೆ ಟೈಗು ಆ ಗೂಡಿನೊಳಗೆ ಹೋಗುವಾಗ ನನ್ನ ಮಂಡೆಯಲ್ಲಿ ಅಲ್ಲಿಯ ಹೈಟ್ ಅಷ್ಟೇ ಹೈಟ್ ಉಂಟಂತ. ಹಾಗೆ ಫಸ್ಟ್ ದಿನ ಟೊಪ್ಪ ತಾಗಿತೆ ಇಲ್ಲಿಗೆ ಫ್ರಂಟ್ ತಾಗಿದ್ದು, ನಾನು ಅದನ್ನು ಅಲ್ಲೇ ಮರ್ತು ಬಿಟ್ಟೆ, ನೋವಾಗಲಿಲ್ಲ ಅಷ್ಟು. ನೆಕ್ಸ್ಟ್ ಡೇ ಮತ್ತೆ ಹೋಗಿ ಉಂಟಲ್ಲ, ಮತ್ತೆ ಅದು ಒಳ್ಳೆದಾಗಿದೆ ಆಯಿತಾ. ಟಾಪ್ ಟೈ ಅಂತ ನನ್ನ ಮೆಮೊರಿ ಎಲ್ಲ ಅಲ್ಲಿಗೆ ಟೈ ಅಂತ ಇಷ್ಟು ತಪ್ಪಾಗಿತ್ತು ಮೊನ್ನೆ ಅದೇ. ಮತ್ತು ಚಿಂಚು ಹೇಗಿದ್ದಾನಂತ ಗೊತ್ತಾಗ್ಬೋದು. ಅವನಿಗೆ ಇವತ್ತು ಮಳೆಯಲ್ಲಿ ನೆಂದು ನೋಡು ನಾಳೆ ಎಂತ ಮಾಡ್ತಾನಂತ. ಕೃಷ್ಣವೇಣಿ ಅವರು ಒಳ್ಳೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ ನನಗೆ ಮಾತಾಡಲಿಕ್ಕೆ, ಭಾಷಣ ಮಾಡಲಿಕ್ಕೆ. ಎಂತ ಅಂತ ಹೇಳಿದರೆ, ಈರು ದುಂಬು ದಾದ ಬೇಲೆ ಮಂತೋದಿತ್ತೀನಿ ಅಂತ. ಯಬ್ಬೋ, ನಾನು ಎಂತ ಕೆಲಸ ಮಾಡಿದ್ದೇನೆ ಅಂತ ನೀವು ಹೇಳಲಿಕ್ಕೆ ನಿಮ್ಗೆ ಎರಡು ಕೆಬಿ ಸಾಲದು. ಹೇಳಬೇಕಾ, ಫಸ್ಟಿಗೆ ನಾನು PUC ಯಲ್ಲಿ ಕಲೀಲಿಕ್ಕೆ ಹೋಗ್ತೇನಲ್ಲ, ಆವಾಗ ರಜೆಯಲ್ಲಿ ದುಡಿಬೇಕಲ್ಲ, ಫಸ್ಟ್ ನನ್ನ ಕೆಲಸ ಮಾಡಿದ್ದು ನಾನು ಎಲೆಕ್ಟ್ರಾನಿಕ್ ಶಾಪಲ್ಲಿ, ಅದು ಅಂಪನಕಟ್ಟೆಯಲ್ಲಿ. ಅದೀಗ ಬಂದಾಗಿದೆ. 3,000 ಸಂಬಳಕ್ಕೆ ದುಡಿದೋದು, ಅದು ನನ್ನ ಫಸ್ಟ್ ಕೆಲಸ. ರಜೆಯಲ್ಲಿ ಆಯಿತಾ, ಹೋಗ್ತಾಯಿದ್ದೆ, ಇಡೀ ದಿನ ನಿಲ್ಲಿಕ್ಕೆ ಆಯಿತಾ. ಓ ದೇವರೇ, ಅದು ಕೂಡ 7 ಗಂಟೆವರೆಗೆ ಫಸ್ಟ್ ಕೆಲಸವೇ ಅದು. 1 ತಿಂಗಳು ಹೋಗಿದ್ದೇನೆ. ನನಗೆ ನನ್ನ ಒಂದೇ ಲೆಕ್ಕ ಆಗಿದೆ, ನಾನು ನಿಂತು ಬೆಳಗ್ಗೆಯಿಂದ 7 ಗಂಟೆವರೆಗೆ. ಊಟಕ್ಕೆ ಒಂದು ಸ್ವಲ್ಪ ಟೈಮ್ ಸಿಗ್ತದೆ, ಊಟ ಮಾಡಿ ಬಂದು ಮತ್ತೆ ನಿಲ್ಲಬೇಕು ಮಾರ್ರೆ. ಯಬ್ಬೋ, ಆ ಸಣ್ಣ ಪ್ರಾಯ ಕೂಡ ಅಲ್ವಾ, ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟ್ ಜಾಬ್ ಅದೇ. ಆಮೇಲೆ ನಾನು PUC ಹೋದೆ ಅಲ್ಲ, ಮತ್ತು ಸೆಕೆಂಡ್ PUC ಹೋದೆ. ಸೆಕೆಂಡ್ PUC ಆದಮೇಲೆ ನನ್ನ ಹೇಗೂ ಎಂತೆಲ್ಲ ಆಯಿತು ಎಂತ ಹೇಳೋದು, ಕಲಿಯೋದು ನಿಂತಿತು. ಮತ್ತು ಸ್ವಲ್ಪ ಸಮಯದಲ್ಲಿ ಅಪ್ಪನ ಡೆತ್ ಆಯಿತು, ಎಲ್ಲ ಆಯಿತು. ಆಮೇಲೆ ನನ್ನ ತಲೆಗೆ ರೆಸ್ಪಾನ್ಸಿಬಿಲಿಟಿ ಗೊತ್ತುಂಟಲ್ಲ ನಿಮಗೆ. ಆವಾಗ ನಾನು ಹೋದದ್ದು ಇಲ್ಲೇ ಒಂದು ಹತ್ತಿರ ಯೂನಿವರ್ಸಿಟಿ ಹತ್ತಿರ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಒಳ್ಳೆ ಇತ್ತಾಯಿತು. ಅಲ್ಲಿ ನಾನು 3 ವರ್ಷ ದುಡ್ದಿದ್ದೇನೆ. ನನಗೆ ಒಂದು ನನ್ನ ಲೈಫಿನ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಲಿ ಖುಷಿ ಆಗ್ತಿತ್ತು ಅಲ್ಲಿ ದುಡಿಲಿಕ್ಕೆ. ಅಂದರೆ ಅಲ್ಲಿ ತುಂಬ ಜನ ಲೇಡೀಸ್ ಅಂತ, ಒಂದು 30 ಇರ್ಬೋದು, ಫುಲ್ ಲೇಡೀಸು. ಸಣ್ಣ ಏಜಿನವರು, ದೊಡ್ಡ ಏಜಿನವರು, ಅದಕ್ಕಿಂತ ದೊಡ್ಡ ಏಜಿನವರೆಲ್ಲ. ನನಗೆ ಬೆಳಗ್ಗೆ ಹೋದ್ರುಂಟು ಸಾಯಂಕಾಲದವರೆಗೆ ಟೆನ್ಷನ್ ಆಗೋದಿಲ್ಲ. ಮಾತಾಡಿ ಇವತ್ತು ಕೆಲಸ ಎಲ್ಲ ಆಟಪೋಟು ಅಲ್ಲಿ ಇದೆಲ್ಲ ಹರಿಲಿಕ್ಕೆ ಎಕ್ಕಲಿಕ್ಕೆ ಅಂಥದ್ದೆಲ್ಲ ಕಸದ ಟೈಪ್. ಅಂದರೆ ಒಳ್ಳೆ ಕೆಲಸ ಕೂಡ ಉಂಟು, ಅದು ನಮಗೆ ಕೊಡೋದಿಲ್ಲ, ನಾವು ಫ್ರೆಶರ್ ಅಲ್ವಾ, ಆಗ ತಾನೇ PUC ಮುಗಿಸಿ ಓದದವ ಅಂಥವ್ರಿಗೆ ಎಂತ ಸಿಗ್ತವೆ ಹಾಗೆಲ್ಲ ಆಡ್ಬೋದು ಕೆಲಸ. ಅದು ಒಳ್ಳೆದಾಗ್ತಿತ್ತು. ಅಲ್ಲಿ ನನಗೆ ಫ್ರೆಂಡ್ಸ್ ಎಲ್ಲ ಅದು ಅಲ್ಲಿ. ನನ್ನ ಫ್ರೆಂಡ್ ಇದ್ದಾಳಲ್ಲ ಸಹಾನ ಅಂತೇಳಿ, ಈಗ ಪಾರ್ಲರ್ ಇದೆ, ಅವಳ ಪರಿಚಯ ಆದದ್ದು ನನಗೆ ಅಲ್ಲೇ. ಆವಾಗ ನನ್ನ ಫ್ರೆಂಡ್ಶಿಪ್
ಅಲ್ಲೇ ಮಾತಾಡಿ ಪರಿಚಯ ಆಗಿ ಅದಷ್ಟು ಕ್ಲೋಸ್ ಬಾಂಡ್ ಆದದ್ದು ಅಲ್ಲಿ. ಅಂದರೆ ಒಂದು ಕಾಲೇಜಿನಾಗೆ ಆಗ್ತಿತ್ತು ನನಗೆ. ಬೆಳಗ್ಗೆ ಬ್ಯಾಗ್ ಹಾಕಿಕೊಂಡು ಹೋಗುವುದು, ಒಂದು ಡಿಗ್ರಿಗೆ ಹೋಗ್ತೇವಲ್ಲ ಹಾಗೆ ಹೋಗುವುದು, ಅಲ್ಲಿ ಅವರ ಹತ್ರ ಮಾತಾಡೋದು, ಬರ್ಡೇ ಮಾಡೋದು, ಸೆಲೆಬ್ರೇಷನ್. ಆಮೇಲೆ ಖುಷಿ ಆಗ್ತಿತ್ತು ಅಲ್ಲಿ. ಒಂದು ಸಾಯಂಕಾಲ ಬರುವಾಗ ಪೆಪ್ಸಿ ಎಲ್ಲ ತಿನ್ಕೊಂಡು ಬರೋದು, ಜಾಲಿ ಮಾರೆ. ಆವಾಗ ಒಳ್ಳೆಯದಾಗ್ತಿತ್ತು. ಒಂದು ಚೂರು ನನಗೆ ಮಂಡೆ ವೆಚ್ಚ ಆಗ್ತಿರ್ಲಿಲ್ಲ ಆಗ. ಅದು 3 ವರ್ಷ ಹೋಗ್ತಿದ್ದೇನೆ. 3 ವರ್ಷ ಯಾಕಂದರೆ ಮತ್ತೆ ನಾನು ಬಿಡಲಿಕ್ಕೆ ಇರಲಿಲ್ಲ. ನನಗೆ ಕೆಲಸದಿಂದ ದುಡಿದ್ದು, ಯಾಕಂದರೆ ಅದು ಕಾಂಟ್ರಾಕ್ಟ್, ಅದು ಸ್ಟಾಪ್ ಆಯಿತು, ಮತ್ತು ಕೆಲಸ ಇರಲಿಲ್ಲ. ಹಾಗೆ ಹೊರಗೆ ಬಂದಾಗ ನನಗೆ ದಿಕ್ಕೇ ತೋಚಲಿಲ್ಲ. ಎಂತಂದರೆ ನಾನೇ ದುಡಿತಾ ಇದ್ದದ್ದು ಮನೆಯಲ್ಲಿ. ಈಗ ನಾನು ಒಮ್ಮೆಲೆ ಬಂದರೆ ಅಲ್ಲಿ ಸಂಬಳ ಇದ್ದದ್ದು 4,000. ಎಂತ ಮಾಡೋದು ನಂಗೆ ತಲೆಗೇ ಹೋಗ್ತಾ ಇರಲಿಲ್ಲ. ಅದು ಬೇಗ ಬಿಡ್ತಾಯಿದ್ರು ಆಯಿತಾ. ಅದಕ್ಕೆ ನಾನು 3 ವರ್ಷ ಹೋದದ್ದು. 5 ಗಂಟೆಗೆ ಬಿಡ್ತಾಯಿದ್ರು, ನನಗೆ ಕರೆಕ್ಟ್ ಮನೆಗೆ ಬರಲಿಕ್ಕೆ ಆಗ್ತಿತ್ತು. ಆ ಟೈಮಲ್ಲಿ ಅಮ್ಮನಿಗೆ ಹುಷಾರಿಲ್ಲದಾಗ ನಾನು ರಜೆ ತೊಗೊಳ್ತಿದ್ದೆ, 2 ದಿನ ಆ ರೀತಿ ರಜೆ ಮಾಡ್ತಿದ್ದೆ. ಮತ್ತು ಬಾಕಿದ ದಿನ ಎಲ್ಲ ನಾನು ಮೊನ್ನೆ ಹೇಳಿದೆಲ್ಲ, ಅಮ್ಮ ಹುಷಾರಿಲ್ಲದಾಗ ಹೀಗೆ ಮಲಗಿಕೊಂಡು ಅವರೇ ಇರ್ತಾಯಿದ್ರು, ಯಾರು ಇರಲಿಲ್ಲ ಹಾಗೆ. ಆಮೇಲೆ ನೆಕ್ಸ್ಟ್ ನಾನು ಕೆಲಸಕ್ಕೆ ಹುಡುಕ್ತಾ ಇದ್ದೆ ಆಯಿತಾ. ನನಗೆ ಕೆಲಸ ಬೇಕಂತ. ಆವಾಗ ನಾನು ಕೆಲಸಕ್ಕೆ ಹೋದ್ರು ಹಾಸ್ಪಿಟಲಲ್ಲಿ. ಎಂತ ನೀವು ಈಗ ನೋಡಿರ್ಬೋದು, ಅಕ್ಕ ಕೆಲಸ ಮಾಡ್ತಾರೆ ಗೊತ್ತುಂಟ. ವೀಲ್ ಚೇರ್ ಎಲ್ಲ ದುಡಿಕೊಂಡು ಹೋಗ್ತಾರೆ, ಅದು ಗೊತ್ತುಂಟಾ. ಒಂದು ಹೆಂಗ್ ಹುಡುಗಿ ಈಗೆಲ್ಲ ಮಾಡ್ತಾ ಇರ್ಬೋದು, ಆವಾಗ ಯಾರು ಇರಲಿಲ್ಲ. ಸೀರೆ ಉಟ್ಕೊಂಡು ವೀಲ್ ಚೇರ್ ದುಡಿಕೊಂಡು ಹೋಗುದು. ನನಗೆ ದುಡಿಕೊಂಡು ಹೋಗ್ಲಿಕ್ಕೇನೆ ಆಗ್ತಿಲ್ಲ. ಅವನ ಮಾಡಿ ನೋಡ್ತಾ ಇದ್ದ ನನಗೆ. ಹೌದು ಮಾರೆ, ನನಗೆ ಈಗ ಎನಿಸುವಾಗ ಬೇಜಾರಾಗ್ತದೆ. ವೀಲ್ ಚೇರ್ ದುಡಿಕೊಂಡು ಹೋಗುದು, ಎಲ್ಲ ಪೇಷಂಟ್ ಆ ಒಂದು ಟ್ರೋಲಿಯಲ್ಲೆಲ್ಲ ಮಲಗಿರ್ತಾರೆ, ಅವರನ್ನು ತೊಗೊಂಡು ಹೋಗುದು, ಎಲ್ಲ ಕ್ಲೀನಿಂಗ್ ಮಾಡಲಿಕ್ಕೆ. ಮತ್ತು ಹಾಸ್ಪಿಟಲಲ್ಲಿ ಆ ಬೇಸಿನೆಲ್ಲ ಇರ್ತದಲ್ಲ, ಆ ಉಗುಳ್ತಾರೆಲ್ಲ ಗೊತ್ತುಂಟ, ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ, ಅಲ್ಲೆಲ್ಲ ಒರೆಸಿಡಲಿಕ್ಕೆ, ಮತ್ತು ಫೈಲನ್ನು ಆಚೆ ಈಚೆ ಕೊಂಡೋಗ್ಲಿಕ್ಕೆ ಅದೆಲ್ಲ ಮಾಡ್ತಾಯಿದ್ದೆ. ಅದು ಒಂದು 2-3 ತಿಂಗಳು ಮಾಡಿದ್ದೇನೆ. ಮತ್ತು ಅಮ್ಮನಿಗೆ ಹುಷಾರಿರಲಿಲ್ಲ ಅಂತ ನಾನು ಮತ್ತೆ ಹೋಗಲಿಲ್ಲ. ಅದಾಯಿತು. ಅದಾದಮೇಲೆ ನನಗೆ ರಜೆ ಸಿಗಲಿಲ್ಲ, ಬಿಟ್ಟಾದ್ಮೇಲೆ ಮತ್ತೆ ಕೆಲಸ ಬೇಕಲ್ಲ ನನಗೆ. ಆಮೇಲೆ ನಾನು ಒಂದು ಇದಿರ್ತದಲ್ಲ, ಈ ಡೆಂಟಲ್ ಹಲ್ಲೆಲ್ಲ ಇದು ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ಅದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಎಂತ ಗೊತ್ತುಂಟ, ಆ ಡಾಕ್ಟ್ರನವರೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು ಅದೆಲ್ಲ ಬಿಸಾಡ್ತಾರಲ್ಲ, ಅದನ್ನೆಲ್ಲ ನಮಗೆ ವಾಶ್ ಮಾಡಿ ಅವರದೆಲ್ಲ ಅಲ್ಲಿ ಆ ಉಗುಳಿಯಲ್ಲಿ ಇರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅಂಥದ್ದೆಲ್ಲ ಕೆಲಸ. ಒಂಥರ ನೆಲ ಒರೆಸ್ಲಿಕ್ಕೆ ಅಂಥದ್ದೆಲ್ಲ. ಅದು ಕೂಡ ಸೀರೆ ಉಟ್ಕೊಂಡು ಹೋಗ್ಲಿಕ್ಕೆ ಆಯಿತು. ನಾನು ಇಲ್ಲಿಂದಲೇ ಸೀರೆ ಉಟ್ಕೊಂಡು ಹೋಗೋದು. ಸಂಬಳ ಎಷ್ಟು 5,000 ಏನೋ. ಅದು ಮಾಡ್ತಾಯಿದ್ದೆ. ಒಂದು ಕಷ್ಟ ಅಂದರೆ ನಾವು ಎಂತ ಬೇಕಾದ್ರೆ ಮಾಡಬೇಕು, ಅದೇನಿಲ್ಲ, ಅದಕ್ಕೆ ಹೋಗ್ತಿದ್ದೆ. ಅದು ಕೂಡ ಒಂದು 2 ತಿಂಗಳೇನ ಕೆಲಸ ಮಾಡಿದೆ. ಆಮೇಲೆ ಅದು ಕೂಡ ನನಗೆ ಸೂಟ್ ಆಗಲಿಲ್ಲ ಕೆಲಸ. ಯಾಕಂದರೆ ಅಲ್ಲಿ ಸ್ವಲ್ಪ ಕೂಡ ನನಗೆ ಮತ್ತು ಕಿರಿಕಿರಿ ಕೂಡ ಇತ್ತು ತುಂಬ. ಬಿಟ್ಟೆ ನಾನು ಆ ಕೆಲಸ ಬಿಟ್ಟು ಮನೆಯಲ್ಲೇ ಬೇರೆ ಜಾಬಿಗೆ ಟ್ರೈ ಮಾಡ್ತಾಯಿದ್ದೆ. ಆವಾಗ ನನಗೆ ಇನ್ನೊಂದು ಒಳ್ಳೆ ಒಂದು ಅವಕಾಶ ಸಿಕ್ಕಿದಂತೆ. ನನಗೆ ಒಂದು ನಿಯರ್ ಇಲ್ಲೇ ಒಂದು ಕಾಲೇಜ್ ಇದೆ, ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನನಗೆ ಕೆಲಸ ಸಿಕ್ಕಿದೆ ಆಯಿತಾ. ಸಂಬಳ ಎಷ್ಟು ಗೊತ್ತಾ, 5,000. ಆದರೆ ಆ ಒಂದು ಕೆಲಸ ನನ್ನ ಒಂದು ಲೈಫಿನ ತುಂಬ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಇತ್ತಲ್ಲ ಯೂನಿವರ್ಸಿಟಿಯಲ್ಲಿ, ಹಾಗೆ ಅಲ್ಲಿಯ ಒಂದು ಪ್ರಿನ್ಸಿಪಾಲ್ ಆಗಿರ್ಬೋದು, ನಾನು ಕಾಲೇಜ್ ಆಯಿತಾ, ಲೇಡೀಸ್ ಕಾಲೇಜು, ಅಲ್ಲಿಯ ಪ್ರಿನ್ಸಿಪಾಲ್ ಆಗಿರ್ಬೋದು, ಅಲ್ಲಿಯ ಸ್ಟಾಫ್ನವರಾಗಿರ್ಬೋದು, ಅಲ್ಲಿಯ ಒಂದು ಸ್ಟೂಡೆಂಟ್ ಆಗಿರ್ಬೋದು, ಈಗಲೂ ನನಗೆ ಮರಲಿಕ್ಕಿಲ್ಲ. ಅಷ್ಟು ಒಂದು ಒಳ್ಳೆ ಜನಗಳಾಯ್ತಾ. ಒಂದು ಖುಷಿ ಆಗ್ತಿತ್ತು ಮಾರೆ ಅಲ್ಲಿ. ನನಗೆ ಅಲ್ಲಿ ಲ್ಯಾಬಲ್ಲಿ ಕೆಲಸ ಇರ್ತದೆ, ಲ್ಯಾಬಲ್ಲಿ ಅಸಿಸ್ಟೆಂಟ್ ಅಂತ ಹೇಳ್ತೇವಲ್ಲ, ಅದು ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ಇಡಲಿಕ್ಕೆ, PUC ಮಕ್ಕಳಿಗೆ ಒಳ್ಳೆಯದಾಗ್ತಿತ್ತು. ಪ್ರಿನ್ಸಿಪಾಲ್ ಉಂಟಲ್ಲ, ಒಂದು ಅಮ್ಮನಿಗಿಂತ ಕಡಿಮೆ ಇಲ್ಲ ಆಯಿತಾ. ಆ ರೀತಿ ಒಂದು ಕೇರ್ ಮಾಡ್ತಾಯಿದ್ರು ನನ್ನ ಮೇಲೆ. ಒಂದು ತುಂಬ ಪ್ರೀತಿಗಾಯ್ತು ಅವರಿಗೆ. ಅದೇನಂತ ಗೊತ್ತಿಲ್ಲ, ನನಗೂ ಒಂದು ಭಯಂಕರ. ಅವರು ಕೂಡ ಅಲ್ಲಿ ಬೇರೆ ಸ್ಟಾಫ್ನವರು ಇದ್ರಲ್ಲ, ಅವರು ಕೂಡ ತುಂಬ ಒಳ್ಳೆಯವರಾಯಿತು ನನಗೆ. ಅವರೆಲ್ಲ ತಿಂಡಿ ತರ್ತಾಯಿದ್ರು ಗೊತ್ತಾ, 10 ಗಂಟೆಗೆಲ್ಲ. ನಮ್ಮ ಮನೆಯಲ್ಲಿ ಅಂಥದ್ದೆಲ್ಲ ಇಲ್ಲಲ್ಲ, 10 ಗಂಟೆಗೆ ತಿಂಡಿ ಬಿಡಿ. ಬೆಳಗ್ಗೆ ನಾನು ಊಟ ಮಾಡಿ ಹೋಗೋದು, ತಿಂಡಿ ಯಾರು ಮಾಡ್ತಾರೆ, ಅಲ್ಲಿ ಅವರು ಉಂಟಲ್ಲ 10 ಗಂಟೆಗೆ ಅವರ ತಿಂಡಿ ಎಲ್ಲ ನನಗೆ ಕೊಡ್ತಾಯಿದ್ರು ತಿನ್ನಲಿಕ್ಕೆಲ್ಲ. ತುಂಬ ಖುಷಿಯಾಗ್ತಿತ್ತು ನನಗೆ. ಮೊಬೈಲೆಲ್ಲ ಯೂಸ್ ಮಾಡಲಿಕ್ಕಿಲ್ಲ, ಅದೆಲ್ಲ ಇಲ್ಲ. ಆದರೆ ಒಂಥರ ನನಗೆ ಅಲ್ಲಿ ಹಾಗೆಲ್ಲ ಅನಿಸ್ಲೇ ಇಲ್ಲ ಆಯಿತಾ. ಒಂದು ರಜೆ ಕೊಡ್ತಾಯಿದ್ರು, ಒಂದು 2 ದಿನ ರಜೆ ಕೊಡ್ತಾಯಿದ್ರು. ಅವ್ರು ನನ್ನ ಅರ್ಥ ಮಾಡ್ಕೊಳ್ತಿದ್ರು, ರಜೆ ಕೊಡ್ತಾಯಿದ್ರು. ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಕೆಲಸ. ಆ ಒಂದು ಮಕ್ಕಳಿದ್ದಾರಲ್ಲ, ನಾನು ಸೈನ್ಸ್ PUC, ಅವರು ಕೂಡ ನನ್ನನ್ನು ತುಂಬ ಹಚ್ಕೊಂಡಿದ್ರು ಆಯಿತಾ. ಅಲ್ಲಿ ಒಂದು ಪ್ರೈಸ್ ಕೂಡ ಸಿಕ್ಕಿತ್ತು ನನಗೆ, ಮೂಮೆಂಟು ಎಲ್ಲ. ಖುಷಿಯಾಗಿತ್ತು ನನಗೆ ಆ ಕೆಲಸ. ಅದೊಂದು ಲೈಫಿನ ನಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆಮೇಲೆ ನಾನು ಕೆಲಸ ಯಾಕೆ ಬಿಟ್ಟದಂತ ಹೇಳಿದರೆ, ಹಾಗೆ ನೆನಪಿಲ್ಲ ನನಗೆ ಯಾಕೆ ಬಿಟ್ಟೆ ಅಂತೇಳಿ ಕೆಲಸ. ಪಾರ್ಲರ್ ಮಾಡಲಿಕ್ಕೆ ಅಂತ ಕೆಲಸ ಬಿಟ್ಟದ್ದು. ಅದಕ್ಕಿಂತ ಮುಂಚೆ ನಾನು ಪಾರ್ಲರ್ ಕಲ್ತದೇ ಹೇಳಿಲ್ಲಲ್ಲ. ನಾನು ಆ ಗ್ಯಾಪಲ್ಲಿ ಈಗ ಹೇಳಿದೆಲ್ಲ ಅಲೆದಾಡ್ತಿದ್ದೆ ಅಂತ. ಆವಾಗ ನಾನು
ಹಣ ಇಲ್ಲದೆ ನನ್ನ ಕಿವಿದು ಬ್ಯಾಂಕಲ್ಲಿಟ್ಟು ಆ ಹಣದಿಂದ ನಾನು ಪಾರ್ಲರ್ ಕಲೀಲಿಕ್ಕೆ ಹೋದದ್ದು. ಅದೆಲ್ಲ ಎಂತೆಲ್ಲ ಆಯಿತು ಇನ್ನೊಂದು ಸಲ ಹೇಳುವ ಆಯಿತಾ. ಮತ್ತು ಕಲ್ತಾದ್ಮೇಲೆ ನಾನು ಇಲ್ಲಿ ಕೆಲಸಕ್ಕೆ ಹೋಗಿದ್ದೆ, ನಾನು ಈಗ ಹೇಳಿದೆ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ನಮ್ಮ ಮನೆ ಕಟ್ಟುವ ಪ್ಲ್ಯಾನ್ ಸ್ಟಾರ್ಟ್ ಆಯಿತು. ಮನೆ ಕಟ್ಟುವ ಪ್ಲ್ಯಾನ್ ಸ್ಟಾರ್ಟ್ ಆಯಿತು ಅಂತ ಹೇಳುವಾಗ ಲೋನ್ ಸಿಕ್ಕಿದಲ್ಲ, ನನ್ನ ಮಂಡೆಗೆ ಬಂತು. ನಾನು ಹೇಗೂ ಪಾರ್ಲರ್ ಕಲ್ತಿದ್ದೇನೆ, ನಾನು ಒಂದು ಪಾರ್ಲರ್ ಮಾಡುವ, ಹೇಗೂ ಮನೆ ಕಟ್ಟುವ ಸ್ವಲ್ಪ ಹಣ ತೆಗೆದು ಅದನ್ನು ಪಾರ್ಲರಿಗೆ ಹಾಕುವ ಅಂತೇಳಿ ಪಾರ್ಲರ್ ಮಾಡಿದೆ. ಪಾರ್ಲರ್ ಮಾಡಿದ ಮೇಲೆ ಪಾರ್ಲರ್ ಸ್ವಲ್ಪ ಸಮಯ ರನ್ ಆಯಿತು, ಮತ್ತು ಮುಳುಗಿತು. ಆಮೇಲೆ ನನಗೆ ದಿಕ್ಕು ತೋಚಿಲ್ಲ. ಆಮೇಲೆ ನಾನೊಂದು ಇಲ್ಲಿ ಒಂದು ನಿಯರ್ ಒಂದು ಹಾಸ್ಪಿಟಲಿಗೆ ಕೆಲಸಕ್ಕೆ ಹೋದೆ. ಅಲ್ಲಿ ಒಳ್ಳೆದಿತ್ತು, 1 ತಿಂಗಳೇನೆ ಕೆಲಸ ಮಾಡಿದ್ದೇನೆ. ಅಲ್ಲಿ ಎಂತ ಗೊತ್ತಾ, ಪಾಸಿಂಗ್ ಎಲ್ಲ ಮಾಡಲಿಕ್ಕೆ ವೆಯ್ಟ್ ಎಲ್ಲ ತುಂಬ ಎತ್ತಲಿಕ್ಕೆ ಆಯಿತಾ, ಹುಡುಗಿಯರಲ್ವ, ಆದರೂ ಎತ್ತುತ್ತಾ ಇದ್ದೆ. ಆದರೆ ಮತ್ತೆ ನನಗೆ ಅಲ್ಲಿ ನನಗೆ ತುಂಬ ಸಮಯ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ತುಂಬ ಹುಡುಗಿಯರು ಒಂಥರ ಅಲ್ಲಿ. ಆಮೇಲೆ ನನಗೆ ಆಗಲಿಲ್ಲ. ಅಲ್ಲಿಂದ ನಾನು ಎಲ್ಲ ಜಾಬ್ ಒಂದೇಲಕ್ಕೆ ಇರೋದಿಲ್ಲಲ್ಲ, ಹಾಗೆ ನನಗೆ ಆಗಲಿಲ್ಲ. ಅಲ್ಲಿ ಇರುವಾಗಲೇ ನಾನು ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನನಗೆ ವ್ಯೂಸ್ ಬರ್ತಾ ಇರಲಿಲ್ಲ, 300 200 ಹಾಗೆ ವ್ಯೂಸ್ ಬರ್ತಾಯಿತ್ತು. ಆಮೇಲೆ ಅಲ್ಲಿಂದ ಕೆಲಸ ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬಂದು ಡೈಲಿ ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ದೇವರು ನನ್ನ ಹಣೆ ಬರದಲ್ಲಿ ಬರೆದಿದ್ದರೆ ನಾನು ಬ್ಲಾಗರ್ ಆಗಬೇಕಂತೇಳಿ ಬ್ಲಾಗರ್ ಆದೆ. ಇವತ್ತು ನಿಮ್ಮ ಮುಂದೆ ಡಾಲಿ ಲಾಗರ್ ಆಗಿದ್ದೇನೆ. ಅದಕ್ಕಿಂತ ನಡುವಲ್ಲಿ ಒಂದು ಕೆಲಸಕ್ಕೆ ಹೋಗಿದ್ದೆ. ನಾನು ಹೋದ ಕೆಲಸಕ್ಕೆ ಲೆಕ್ಕ ಇಲ್ಲ. ಕೂತುಂಟ ನನಗೆ ರಜೆ ಬೇಕಾಗ ರಜೆ ಕೊಡೋದಿಲ್ಲಲ್ಲ, ನಾನು ಬಿಡುತ್ತೆ. ಅಂದರೆ ಅಮ್ಮನ ಹೆಲ್ತ್ ನೋಡಬೇಕಲ್ಲ ನಾನು. ಒಂದು ಕೆಲಸ ಮ್ಯಾಂಗ್ಳೂರಿಗೆ ಹೋಗ್ತಿದ್ದೆ, ಪಂಪ್ ಎಲ್ಲಿಗೆ. ಅದೆಂತ ಗೊತ್ತು, ಚಂದ ಇತ್ತು ಅಲ್ಲಿ ಕೂಡ ಕೆಲಸ ತುಂಬ. ಅಲ್ಲಿ ಕೂಡ 25-30 ಹುಡುಗಿಯರು. ಅದು ಇದು ಕೈಸು ಮೂರು ಥರ ಮೋರಲ್ಲ, ಅಲ್ಲಿ ಎಲ್ಲ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ ಅಂಥದ್ದು. ಅದು ಕೂಡ ಒಳ್ಳೆ ಇತ್ತು. ಹಾಗೆ ಅಲ್ಲಿ ಎಷ್ಟು ಸಂಬಳ ಇತ್ತು, ಅಲ್ಲಿ 5,500 ಇತ್ತ ಅಂತ ಅಷ್ಟೇ. ಅದಕ್ಕಿಂತ ಜಾಸ್ತಿ ಎಲ್ಲಿ ಕೂಡ ಸಂಬಳ ಕೊಡೋದಿಲ್ಲ ಎಲ್ಲ. ಮತ್ತೆ ನಾನು ಇದಕ್ಕೆ ಕೂಡ ಹೋಗಿದ್ದೇನೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಇದೆಯಲ್ಲ, ಅದಕ್ಕೆ ಮಾತಾಡ್ಲಿಕ್ಕೆ ಅಂತ ಹೋಗಿದ್ದೇನೆ. ಅವರು ಹೇಳಿದರು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೆ ನಿಲ್ಲಬೇಕಂತೆ. ಆಗ ನನಗೆ ಆಗ್ಲಿಕ್ಕಿಲ್ಲ, ಇಲ್ಲಿ ಒಬ್ಬಳೇ, ನಮ್ಮ ಒಬ್ಬಳನ್ನೇ ಬಿಟ್ಟು ರಾತ್ರಿ ಹೋಗೋದು ಸರಿಯಲ್ಲ ಅಂತೇಳಿ. ಹಾಗೆ ಇವರೊಂದು ಪ್ರಶ್ನೆಗೆ ಉತ್ತರ ಹೇಳಿ ನನ್ನ ಅರ್ಧ ಲಾಗ್ ಅದೇ ಆಯ್ತಾ ಅಂತ. ನನ್ನ ಕತೆ ಹೇಳಲಿಕ್ಕೆ ಹೋದ್ರು ಉಂಟಲ್ಲ, ನನಗೆ ಈ ಬ್ಲಾಗ್ ಸಾಕಾಗ್ಲಿಕ್ಕಿಲ್ಲ. ಎಲ್ಲ ಕೇಳಿದ್ದೀರಾ, ತಲೆಗೆ ಏನಾದದ್ದು ಅಂತ. ಥ್ಯಾಂಕ್ ಯು ಸೋ ಮಚ್. ತಲೆಗೆ ಹೇಳಿದಲ್ಲ ನಾನು, ಗುಣ ಆಗಿದೆ ನೋಡ್ಬೋದು. ಮೊನ್ನೆ ಎಲ್ಲ ಜಾಸ್ತಿ ಇತ್ತು. ಹಾಗೆ ಇವತ್ತು ತುಂಬ ಮಾತಾಡಿದೆ ಮಾರ್. ಹಾಗೆ ಗೈಸ್, ಇನ್ನು ಜಾಸ್ತಿ ಕಮೆಂಟ್ ಓದೋದಿಲ್ಲ ನಾನು, ಯಾಕಂದರೆ ಮಾತಾಡಿದ್ರಲ್ಲಿ ಮುಗಿದಿರ್ಬೋದು. ಸಿಗೋಣ ಗೈಸ್, ರೆಕಾರ್ಡ್ ಆಗ್ತಾ ಉಂಟಲ್ಲ, ಆಗ್ತಾ ಉಂಟು. ನಾಳೆ ಸಿಗುವ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ನಾಳೆ. ಟಾಟಾ ಗೈಸ್, ಬೈ, ಟೇಕ್ ಕೇರ್.